ಯಾವೆಷ್ಟು ಬೇಗ ಆಗಬೇಕು ನಮ್ಮ ಎಸ್ ಐಗೆ ಡಿವೈಸ್ ಬಗ್ಗೆ ಇಮಿಡಿಯೇಟ್ಲಿ ಆಮೇಲೆ ಅವ್ರು ಸೆಕ್ಯೂರ್ ಆಗಬೇಕು ಸರ್ ಲ್ಯಾಬ್ ಟು ಬಿ ಸೆಕ್ಯೂರ್ಡ್ ಪ್ರೊಟೆಕ್ಟ್ ಮಾಡೋಂಥ ಕೆಲಸ ಆಗುತ್ತೆ ದಯವಿಟ್ಟು ಅವರು ಸೆಕ್ಯೂರ್ ಮಾಡಿ ಥ್ಯಾಂಕ್ ಯು. ಸಾಹೇಬರು ಟ್ರೈ ಮಾಡ್ತಾ ಇದ್ದೀನಿ ಮೀಟಿಂಗಲ್ಲಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ನಮ್ಮ ತಾಲೂಕಲ್ಲೇ ಇರೋದು ಸಾಹೇಬ್ರ ಹತ್ರ ಒಂಚೂರು ಸರ್ ಇವತ್ತು ನಮ್ಮ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಒಂದು ಸಾವಾಗಿದೆ ಸರ್. ಮಲ್ಕುಂಡಿ ಅಂತ ಗ್ರಾಮ, ಆ ಗ್ರಾಮದಲ್ಲಿ ಒಬ್ಬರು 27 years old ಯುವಕ, ಅವ್ರದ್ದು ಇವತ್ತೊಂದು ಸಾವಾಗಿದೆ ಸರ್. ಕಮಿಟೆಡ್ ಸೂಸೈಡ್. ಆಮೇಲೆ ನಿನ್ನೆ ದಿವಸನೂ ಒಂದು ಅಮಳೆ ಗ್ರಾಮದಲ್ಲಿ ಒಂದು ಸಾವಾಗಿದೆ ಸರ್, ಸೇಮ್ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ಜೈಶೀಲ ಅಂತ ಅವರು ಹೇಳಿ. ಸೊ ನಮ್ಮ ತಾಲೂಕಿನಲ್ಲಿ ಇವತ್ತು 2 ಸಾವಾಗಿದೆ ಸರ್. ಮೈಕ್ರೋ ಫೈನಾನ್ಸ್ ಅವ್ರದ್ದು ಈ ಲೋನ್ ಸಿಸ್ಟಮ್ ಇದೆಯಲ್ಲ ಸರ್, ಎಕ್ಸಾಬಿಡೆಂಟ್ ಇಂಟ್ರೆಸ್ಟ್ ಚಾರ್ಜ್ ಮಾಡಿ ಇವ್ರಿಗೆ ಕಂಟಿನ್ಯೂಸ್ ಹರಾಸ್ಮೆಂಟ್ ಮಾಡಿ ಪಾಪ ದೇ ವಾಲ್ ಸಕಮ್ ಟು ಡೆತ್ ಸರ್. ಸಮ್ ಇಲ್ಲಿದೆ ಅಂತ ನಿನ್ನೆ ಆಯಿತು ಒಂದು ಅಮಳೆ ಗ್ರಾಮದೊಂದು ಆಯಿತು. ಇವತ್ತು ಮಲ್ಕುಂಡಿ ಗ್ರಾಮ ಅಲ್ಲಿ ಇದರಲ್ಲಿ 27 years old ಒಂದು 5 ಮೈಕ್ರೋ ಫೈನಾನ್ಸ್ ಕಂಪ್ನಿಯಲ್ಲಿ ಸಾಲ ತಗೊಂಡು ಮೇಡ್ ಆಲ್ ಆನ್ ಪಾರ್ಟಿ ಅವ್ರನ್ನ ಅಪ್ಲೂಟ್ ಮಾಡಿ ಆಗ್ತಾ ಇದೆ. ದಿಸ್ ಹ್ಯಾಸ್ ಟು ಬಿ ಸ್ಟಾಪ್. ಕನ್ಸಿಡರ್ ಸ್ಪೆಷಲ್ ಮಾಡಿ ಇದಕ್ಕೊಂದು ಪರಿಹಾರ ಆಗಬೇಕು ಸರ್. ಖಂಡಿತ ಆಗ್ತಿದೆ, ಸಾಧ್ಯ ಆಗುತ್ತೆ. There has to be some monetary compensation because he is only 27 years old. CM relief only. You also have to pitch in. ನಮ್ಮಲ್ಲಿ ಮಹಿಳಾ ಬ್ಯಾಂಕು ಮೂರು ಜನ ಹೋಮ್ ಆಫೀಸ್ ಆಗಿದ್ರೆ ಲೋಕಲ್ ಬ್ರಾಂಚ್ ಅದಕ್ಕೆ ಅಲ್ಲೇ ಹೇಳ್ತಾರೆ come forward. ಉಳ್ಳಳ್ಳಿ 3 ನಂಜೋಡು ನಂಜೋಡು ಬೇಗ ಫಸ್ಟ್ ಸೆಕ್ಯೂರ್ ಮಾಡಬೇಕು. ಈಗಾಗಲೇ ಮೀಟಿಂಗ್ ಸರ್ ಇವತ್ತು ಬೆಳಗ್ಗೆ ಫೋನ್ ಮಾಡಿ ಕೇಳ್ಕೊಂಡು ಅವರು ಅಮಿಕಬಲ್ ಆಗಿ ಬೇರೆ ಡಿಸ್ಟಿಕ್ಕವರು ಕೊಟ್ಟಿದ್ದಾರೆ. ಅವರು ಅಪ್ರೋಚ್ ಸ್ಟೇಜಲ್ಲಿ ಮೈಸೂರು ಡಿಸ್ಟಿಕ್ಕು ಒಟ್ಟಿಗೆ ನಾವು ಸಾಬಿಟ್ಟಿದ್ರಾ ಮಾತಾಡೋದು ನಿಮ್ಮ ಜೊತೆಗಿಲ್ಲ ಮಾಡ್ತೀನಿ. ಈ ಸಾವಿಗೆ ಅವರೇ ಹೊಣೆಗಾರರಾದ್ರಿಂದ ಅವರಿಂದನೇ ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ಕೊಡಿಸ್ತೀವಿ. ಅದಕ್ಕೆ ತಾಲೂಕು ಆಡಳಿತ ಅದಕ್ಕೆ ನಿಂತುಕೊಂಡು ಮಾತನಾಡಿ ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರ. ಜೊತೆಗೆ ಇವತ್ತು ಮಹಿಳೆಯರು ಹೆಂಗಾಗಿದ್ದಾರೆ ಅಂದರೆ ಮನೆ ಗಂಡಸಿಗೆ ಎದುರ್ತಾರೋ ಅಥವಾ ಹಿರಿಯರಿಗೆ ಎದುರ್ತಾರೋ ಗೊತ್ತಿಲ್ಲ, ಮೈಕ್ರೋ ಫೈನಾನ್ಸಲ್ಲಿ ವಸೂಲಿ ಮಾಡ್ತಕ್ಕಂಥ ಹುಡುಗನಿಗೆ ಎದುರ್ತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ನೀವು ನೋಡಿದ್ದೀರ ಅನೇಕ ಗ್ರಾಮಗಳಲ್ಲಿ, ನೀವೇ ಹೇಳಿದ್ರಿ ಊರು ಬಿಟ್ಟು ಹೋಗಿರೋದು ಬಗ್ಗೆ ಉದಾಹರಣೆ.
ಆಮೇಲೆ ರಾತ್ರಿ ಎಷ್ಟೊತ್ತಾದರೂ ಮನೆ ಹತ್ರ ಕೂತ್ಕೊಳ್ಳತಕ್ಕಂಥ ವ್ಯವಸ್ಥೆ ಇದೆ. ಕಾರಣ ಏನಂತಂದರೆ ಮೈಕ್ರೋ ಫೈನಾನ್ಸ್ನವ್ರನ್ನೇ ನೇರ ಹೊಣೆಗಾರರು ಅನ್ನೋದಕ್ಕಿಂತ ಅದಕ್ಕೆ ಸರ್ಕಾರನೂ ಹೊಣೆಗಾರರು ಅನ್ಕೋಬೇಕಾಗ್ತದೆ. ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ಯಾರಿಗೂ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ರೈತರಿಗೆ ಸಾಲ ಕೊಡ್ತಾ ಇಲ್ಲ ಸರ್. ಇವತ್ತು ಮೈಕ್ರೋ ಫೈನಾನ್ಸ್ನವರು ಒಂದು ಆಧಾರ್ ಕಾರ್ಡ್ ನಂಬರ್ ಇಟ್ಕೊಂಡು ಸಾಲ ಕೊಡ್ತಾ ಇಲ್ಲ. ಬ್ಯಾಂಕ್ನವರು ಎಲ್ಲ ಡಾಕ್ಯುಮೆಂಟ್ ಕೊಟ್ಟರು ಸಾಲ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಬಡವರು, ಶ್ರಮಿಕರು ತಮ್ಮ ಜೀವನನ ಸೃಷ್ಟಿಸ್ಕೊಳ್ಳೋಕ್ಕೋಸ್ಕರ ಮೈಕ್ರೋ ಫೈನಾನ್ಸ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಹಾಗಾಗಿ ತಾವು ಮುಂದಿನ ಅಧಿವೇಶನಗಳಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಒಂದು ಈ ಸರಳವಾಗಿ ಸರಳ ಬಡ್ಡಿ ದರದಲ್ಲಿ ಬಡವರಿಗೆ, ಶ್ರಮಿಕರಿಗೆ, ರೈತರಿಗೆ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸರ್ಕಾರದಲ್ಲಿ ನೀವು ಒತ್ತಡ ತಂದದಾದರೆ ಮೈಕ್ರೋ ಫೈನಾನ್ಸ್ಗಳು ಆಟೋಮೆಟಿಕ್ಕಾಗಿ ನಿಲ್ತವೆ. ಆ ಮಟ್ಟಿನಲ್ಲಿ ನೀವು ಸರ್ಕಾರದ ಮೇಲೆ ಒತ್ತಡ ತಂದು ನೀವು ಆ ರೀತಿಯಲ್ಲಿ ಹೆಜ್ಜೆ ಹಾಕಿದ್ರೆ ನಿಜವಾಗ್ಲೂ ಅದೊಂದು ಮಾದರಿ ಆಗ್ತದೆ. ಅದು ಒಳ್ಳೆಯದಾಗುತ್ತೆ. ಇವಾಗ ಒಂದು ಮಾತು, ಮಹಿಳಾ ಕೂತ ಫಸ್ಟು ಅವರು ಕೂಡ ತಿಳಿಸ್ಕೊಂಡು ಮುಂದಿನ RBI ಇನ್ವಾಲ್ವ್ ಮಾಡ್ಕೊಂಡು ನಾವು ಮಾಡಬೇಕಾಗ್ತದೆ. ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂತೆ ನಾವು ಗೈಡ್ಲೈನ್ಸ್ ಮಾಡೋಕ್ಕೆ RBI ಇನ್ವಾಲ್ವ್ ಮಾಡ್ಕೊಂಡು ಮಾಡಬೇಕಾಗ್ತದೆ. ಅದರಿಂದ ಕಾನೂನು ಅತಿ ಶೀಘ್ರದಲ್ಲಿ ಮಾಡ್ತೀವಿ. ಈಗ ಮೊದಲು ಕುಟುಂಬಕ್ಕೆ ನಾನು ನ್ಯಾಯ ಒದಗಿಸಬೇಕಾಗ್ತದೆ. ಅದಕ್ಕೆ ಸೂಕ್ತವಾಗಿ ಈಗ FIR ನಾನು ಮಾಡೋಕ್ಕೆ ಹೇಳಿ. ಯಾರು ಲೋಕಲಿ ಇನ್ವಾಲ್ವ್ ಆಗಿದ್ದಾರೆ ಅವರ ಮುಖ್ಯಸ್ಥರ ಮೇಲೆ ಮಾಡೋದು ಬೇರೆ, ಅವ್ರನ್ನ ಇನ್ವಾಲ್ವ್ ಮಾಡ್ತೀವಿ. ಆದರೆ ಲೋಕಲಿ ಯಾರು ಈ ರೀತಿಯಾದಂಥ ಇನ್ವಾಲ್ವ್ಮೆಂಟ್ ಇಲ್ಲ ಅವ್ರಿಗೂ ಕೂಡ FIR ಮಾಡೋಕ್ಕೆ ತಿಳಿಸಿದ್ದಾರೆ. DC ಅವ್ರ ಹತ್ರನೂ ಮಾತಾಡಿದ್ದೇನೆ. DC ಅವ್ರ ಹತ್ರನೂ ಕಾಂಪನ್ಸೇಷನ್ಗೆ ಪುಷ್ ಮಾಡಿಸಿ FIR ಲಾಂಚ್ ಮಾಡೋಕ್ಕೆ ಅವರು ಇದನ್ನು ಇನ್ಸ್ಟ್ರಕ್ಷನ್ ನಾನು ಕೊಡ್ತೀನಿ ಅಂತ ಹೇಳಿ DC ಅವರು ಅದು ತಕ್ಕಂತೆ FIR ಕೂಡ ಆಗ್ತದೆ. ಆದ್ದರಿಂದ FIR ಆಗಿದ್ಮೇಲೆ ಅವ್ರನ್ನ ಸೆಕ್ಯೂರ್ ಕೂಡ ತೊಗೊಳ್ಬೇಕಾಗ್ತದೆ. ಅತಿ ಶೀಘ್ರ ಸೆಕ್ಯೂರ್ ಮಾಡಿಕೊಂಡು ಅವರಿಂದ ಯಾವ ರೀತಿ ನಾವು ಕಾಂಪನ್ಸೇಷನ್ ಕೊಡಿಸ್ಬೋದು ಅದನ್ನು ಕೂಡ ತಿಳಿಸಿದ್ರೆ ಅವ್ರಿಗೆ ಕಾಂಪನ್ಸೇಷನ್ ಈ ಕುಟುಂಬಕ್ಕೆ ಇವ್ರ ಕಡೆಯಿಂದನೇ ಆಗಬೇಕು, ಮೈಕ್ರೋ ಫೈನಾನ್ಸ್ ಕಡೆಯಿಂದನೂ ಆಗಬೇಕು. ಸರ್ಕಾರ ನನ್ನ ಜವಾಬ್ದಾರಿ, ನೀವು ನನ್ನ ಆಯ್ಕೆ ಮಾಡೋದು ನನ್ನ ಜವಾಬ್ದಾರಿ. ಅದರಿಂದ ನಮ್ಮ ಕಡೆಯಿಂದ ಏನು ಸಹಕಾರ ಆಗಬೇಕು ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗಾಗ ಹೇಳಿದಂತೆ ಅದಂತೆ ನಾವು ನಡ್ಕೋತೇವೆ. ಆದರೆ ಈಗ ತಾವು ಏನು ಹೇಳ್ತಿದ್ದೀರಾ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳು ಕೂಡ ಕಾಂಪನ್ಸೇಷನ್ ಆಗಬೇಕು. ಅದಕ್ಕೆ ಫಸ್ಟು ನಮಗೆ FIR ರಿಜಿಸ್ಟರ್ ಆಗುತ್ತೆ. FIR ರಿಜಿಸ್ಟರ್ ಆಗಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕಾಂಪನ್ಸೇಷನ್ಗೆ ನಾವು ಕೂರಿಸಿ ರೆಡಿ ಮಾಡಿ ಮಾಡಿಸ್ತೀವಿ. ಅರ್ಥ ಆಯ್ತಾ? ಅದರಿಂದ ದಯಮಾಡಿ ತಾವೆಲ್ಲೂ ಕೂಡ ಸಹಕಾರ ನೀಡಬೇಕಾಗ್ತದೆ. ಯಾಕಂದರೆ ಕಾನೂನೇ ಆಗಬೇಕು.